ಗಂಡಸ್ರೇ ಹುಷಾರಾಗಿರಿ. ಜಾಸ್ತಿ ಏನಾದ್ರೂ ಮಾತಾಡಿದ್ರೆ ನಾಲಿಗೆನೇ ಕಟ್ಟಾಗಿ ಬಿಡುತ್ತೆ. ಗಂಡಸ್ರೇ ಹುಷಾರ್, ನಾಲಿಗೆಯನ್ನ ಕಚ್ಚಿದ ಹೆಂಡತಿ. ಗಂಡಸ್ರೇ ಹುಷಾರಾಗಿರಿ, ನಾಲಿಗೆ ಕಚ್ಚಿದ ಹೆಂಡತಿ. ಮೊನ್ನೆ ಮದ್ವೆ ತಗಾದೆ ಗಂಡನ ಪಾಲಿಗೆ ನಾಲಿಗೆ ಕಚಕ್. ಹೆಂಡತಿ ಜೊತೆ ಮಿಡ್ ನೈಟ್ ಜಗಳ ಆಗುತ್ತೆ. ಗಂಡನ ನಾಲಿಗೆ ತುಂಡರಿಸಿದ ಹೆಂಡತಿ. ನಾಲಿಗೆ ಇಲ್ಲದೆ ವಿಲಾವಿಲ ಒದ್ದಾಡಿದ ಗಂಡ. ಈಗ ಗಂಡ ಆಸ್ಪತ್ರೆ ಪಾಲು, ಹೆಂಡತಿ ಜೈಲು ಪಾಲು. ಕಳೆದ ಮೇ ತಿಂಗಳಲ್ಲಿ ವಿಪಿನ್ ಶಾ ಇಶಾ ಮದುವೆ ಆಗುತ್ತೆ. ಮೊನ್ನೆ ಸಂಜೆ ಅಡುಗೆ ವಿಚಾರದಲ್ಲಿ ಫುಲ್ ಜಗಳ ಆಗಿತ್ತು. ಇಡೀ ರಾತ್ರಿ ಗಂಡ ಹೆಂಡತಿ ಸಮರ ಜೋರಾಗಿತ್ತು. ಕೋಪದಲ್ಲಿ ಗಂಡನ ನಾಲಿಗೆ ಕಚ್ಚಿ ಎಸೆದ ಹೆಂಡತಿ. ನಾಲಿಗೆ ಕಳ್ಕೊಂಡು ವಿಲಾವಿಲ ಅಂತ ಒದ್ದಾಡಿದ ಗಂಡ. ಎರಡು ಕುಟುಂಬಗಳ ನಡುವೆ ಘರ್ಷಣೆಗೆ ಕಾರಣ ಏನು ಹಾಗಾದ್ರೆ? ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ವಿಚಿತ್ರ ಕೇಸ್ ಇದೊಂದು. ಗಂಡಸರು ಹುಷಾರಾಗಿರ್ಬೇಕು. ಜಾಸ್ತಿ ಮಾತಾಡಿದ್ರೆ ಹೆಂಡತಿ ನಾಲ್ಗೆನೆ ಕಚ್ಚಿ ಬಿಡ್ತಾಳೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗ್ಬಿಟ್ಟಿದೆ ನೋಡಿ. ಮೊನ್ನೆ ತಾನೇ ಮದುವೆ ಆಗುತ್ತೆ, ತಗಾದೆ ಆಗುತ್ತೆ, ರಾತ್ರಿ ಜಗಳ ಶುರುವಾಗುತ್ತೆ, ಮಿಡ್ ನೈಟ್ ಜಗಳ ಆಗುತ್ತೆ. ಇನ್ನು ಗಂಡನ ನಾಲಿಗೆಯನ್ನ ತುಂಡರಿಸ್ತಾಳೆ ಹೆಂಡತಿ. ಜಗಳ ತಾರಕಕ್ಕೆ ಹೋಗಿ ನಾಲಿಗೆ ಇಲ್ಲದೆ ಗಂಡ ವಿಲಾವಿಲ ಅಂತ ಒದ್ದಾಡ್ತಾನೆ. ಈಗ ಗಂಡ ಆಸ್ಪತ್ರೆ ಪಾಲಾಗಿದ್ರೆ ಹೆಂಡತಿ ಜೈಲು ಪಾಲಾಗಿದ್ದಾಳೆ. ಕಳೆದ ಮೇ ತಿಂಗಳಲ್ಲಿ ವಿಪಿನ್ ಶಾ ಇಶಾ ಅವರ ಮದುವೆ ಆಗುತ್ತೆ. ಮೊನ್ನೆ ಸಂಜೆ ಅಡುಗೆ ವಿಚಾರದಲ್ಲಿ ಫುಲ್ ಜಗಳ ಆಗುತ್ತೆ. ಇಡೀ ರಾತ್ರಿ ಗಂಡ ಹೆಂಡತಿಯ ಸಮರ ಜೋರಾಗುತ್ತೆ. ಕೋಪದಲ್ಲಿ ಗಂಡನ ನಾಲಿಗೆಯನ್ನ ಕಚ್ಚಿ ಎಸಿತಾಳೆ ಹೆಂಡತಿ. ನಾಲಿಗೆ ಕಳ್ಕೊಂಡು ವಿಲಾವಿಲ ಅಂತ ಒದ್ದಾಡ್ತಾನೆ ಗಂಡ. ಎರಡು ಕುಟುಂಬಗಳ ನಡುವೆ ಘರ್ಷಣೆಗೆ ಕಾರಣ ಏನು ಅಂತ ಅಂದ್ರೆ ಅಡಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗುತ್ತೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಆಗಿರುವಂತಹ ವಿಚಿತ್ರ ಘಟನೆ ಇದು. ನೋಡಿ, ಎಂತೆಂತ ಕೇಸ್ ಎಲ್ಲ ಕೇಳಿದ್ವಿ ನಾವು. ಇದು ಒಂದು ವಿಚಿತ್ರ ಕೇಸು. ಗಂಡ ಹೆಂಡತಿ ಮಧ್ಯೆ ಜಗಳ ಆಗುತ್ತೆ. ಗಂಡ ಅಡುಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಶುರುವಾಗುತ್ತೆ. ಗಾಜಿಯಾಬಾದ್ನಲ್ಲಿ ನಡೆದಿರುವಂತಹ ಘಟನೆ. ಜಗಳ ಶುರುವಾದಂಥ ಸಮಯದಲ್ಲಿ ಹೆಂಡತಿ ಏನು ಮಾಡ್ತಾಳೆ, ಗಂಡನ ನಾಲಿಗೆಯನ್ನ ಕಚ್ಚಿ ಎಸಿತಾಳೆ. ಹೀಗಾಗಿದ್ರಿಂದ ಇದೀಗ ಹೆಂಡತಿ ಜೈಲು ಪಾಲಾದ್ರೆ ಗಂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಆದರೆ ಹೆಂಡತಿ ಸದ್ಯಕ್ಕೆ ಜೈಲು ಪಾಲಾಗಿರುವಂಥದ್ದು. ಇದ್ರ ಬಗ್ಗೆ ವಿಚಾರಣೆ ಸಹಿತ ನಡೆಸಲಾಗ್ತಾ ಇದೆ. ಇನ್ನು ಎಷ್ಟೋ ಸುಮಾರು ಕೇಸ್ಗಳನ್ನ ಕೇಳಿದ್ವಿ. ಗಂಡ ಹೆಂಡತಿ ಜಗಳ ನಡುವೆ ಹೊಡೆಯೋದು, ಬಡಿಯೋದು, ಅಥವಾ ವ್ಯಾಚ್ಯ ಶಬ್ದಗಳಿಂದ ಬೈದಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಹೆಂಡತಿ ಜಗಳ ಆಯಿತು ಅಂತ ಅಂದರೆ ತವ್ರ ಮನೆಗೆ ಓಡಿ ಹೋಗ್ತಾ ಇದ್ಲು ಬ್ಯಾಗನ್ನು ತೆಗೆದುಕೊಂಡು. ಆದರೆ ಈಗ ಹಾಗಲ್ಲ ನೋಡಿ. ಜಗಳ ಮಾಡಿದ್ರು ಅಂತ ಅಂದಾಗ ಈ ರೀತಿಯಾಗಿ ಏನೇನೋ ವಿಚಿತ್ರವಾಗಿ ಮಾಡೋಕ್ಕೆ ಮುಂದಾಗುವಂಥದ್ದು. ಇದೀಗ ನಾಲಿಗೆಯನ್ನ ಕಚ್ಚಿದ್ದಾಳೆ. ಗಂಡನ ನಾಲಿಗೆಯನ್ನ ಕಚ್ಚಿ ಈ ರೀತಿಯಾಗಿ ಮಾಡಿರುವಂಥದ್ದು. ಸರ್, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಗಳಗಳ ತಾರಕಕ್ಕೆ ಹೋದಂತ ಸಮಯದಲ್ಲಿ ಅದರಲ್ಲೂ ಗಂಡ ಹೆಂಡತಿಯ ಜಗಳ ರೀಸೆಂಟ್ ಆಗಿ ಮದುವೆ ಆಗಿರುತ್ತೆ. ಇವ್ರದ್ದು ಮೇ ತಿಂಗಳಲ್ಲಿ ಮದುವೆ ಆಗಿರುತ್ತೆ. ಕಳೆದ ವರ್ಷ 2025ರಲ್ಲಿ ಮೇ ತಿಂಗಳಲ್ಲಿ ಮದುವೆ ಆಗಿರುತ್ತೆ. ಈಗ ಮದುವೆ ಆದಂತ ಸಂದರ್ಭದಲ್ಲಿ ಅದಾದ ನಂತರ ಈಗ ಕೆಲವು ತಿಂಗಳ ನಡುವೆ ಅನ್ಯೋನ್ಯವಾಗಿ ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇದೀಗ ರೀಸೆಂಟ್ ಆಗಿ ಒಂದು ಅಡುಗೆ ವಿಚಾರಕ್ಕೆ ಜಗಳ ಆಗಿರುವಂಥದ್ದು. ಈ ರೀತಿಯಾಗಿ ನಾಲಿಗೆಯನ್ನ ಕಚ್ಚಿ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕಂದ್ರೆ ಯಾವುದೇ ಜಗಳ ಆಗಿರ್ಬೋದು, ಕದನ ಆಗಿರ್ಬೋದು, ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅನ್ನುವಂಥ ಒಂದು ಗಾದೆ ಮಾತಿದೆ. ಆದರೆ ಇಲ್ಲಿ ಈ ಮಟ್ಟಿಗೆ ತಾರಕಕ್ಕೆ ಹೋಗಿ ಇಷ್ಟರ ಮಟ್ಟಿಗೆ ನಾಲಿಗೆ ಕಟ್ ಮಾಡುವಂಥದ್ದು ಅಥವಾ ಇನ್ನಿತರ ಅಪಾಯಗಳನ್ನು ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಮಾತನಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಈ ಬಗ್ಗೆ ಕುಟುಂಬಸ್ಥರು ಕೂಡ, ಹುಡುಗನ ಕುಟುಂಬಸ್ಥರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಿದಾಳೆ, ಹೀಗೆಲ್ಲ ನಾಲಿಗೆಯನ್ನ ಕಟ್ ಮಾಡಿದಾಳೆ, ಇದಕ್ಕೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಇದೀಗ ಸದ್ಯಕ್ಕೆ ಹೆಂಡತಿ ಮಾತ್ರ ಜೈಲು ಪಾಲಾಗಿರುವಂಥದ್ದು. ಗಂಡ ಮಾತ್ರ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾನೆ. ಇನ್ನು ಈಗ ಜಗಳ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದಕ್ಕೊಂದು ಮಾತುಗಳು ಬೆಳೀತಾ ಇರುತ್ತೆ. ಈಗ ಮಾತಾಡೋದೇ ಬೇಡ ಅಂತ ನಾಲಿಗೆ ಕಟ್ ಮಾಡಿ ಹೋಗಿದ್ಬಿಟ್ಟಿದ್ದಾಳೋ ಏನೋ ಗೊತ್ತಿಲ್ಲ.
ಆದ್ರೆ ಇಂಥ ಕ್ರೂರತನವನ್ನ ಮೆರೆಯೋದು ಸರಿಯಲ್ಲ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇಷ್ಟು ಮಟ್ಟಿಗೆ ಒಂದು ಹೆಣ್ಣು ಮಕ್ಕಳಾಗಿ ಈ ರೀತಿಯಾಗಿ ಹಿಂಸೆಗೆ ಅಲ್ಲಿ ಮುಂದಾಗೋದು ಸರಿಯಲ್ಲ. ಇದು ನೋಡೋಕ್ಕೂ ಕೂಡ ಸರಿ ಅನ್ಸಲ್ಲ. ಇನ್ನು ಅದ್ರ ಜೊತೆಗೆ ಮತ್ತು ಬೇರೆ ಹೆಣ್ಮಕ್ಳು ಕೂಡ ಕಲಿಬೇಕಾಗುತ್ತೆ ಈ ರೀತಿಯ ವಿಚಿತ್ರ ಕೇಸ್ಗಳನ್ನ ನೋಡ್ಕೊಂಡು.